ಈಗ ಅವನು ಹೋಗಿಲ್ಲ ಆ ಸ್ಪಾಟ್ಗೆ. ಅವನು ರಾಮನಗರ ಹೋಗ್ತೀನಂತ ಮನೇಲಿ ಹೇಳಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬ್ಯಾಗಲ್ಲಿ ಬಟ್ಟೆ ಎಲ್ಲ ತಗೊಂಡು ಹೋಗಿರೋದು ಇವನು ಹೋಗ್ಬೇಕಾದ್ರೆ ಇಬ್ಬರು ಫ್ರೆಂಡ್ಸ್ ಕರ್ಕೊಂಡೋಗಿ ಆ ಸ್ಪಾಟಿಗೆ ಬಿಟ್ಟಿದ್ದಾರೆ. ಯಾರಂತ ಗೊತ್ತಿಲ್ಲ. ಆ ಸ್ಪಾಟಿಗೆ ಬಿಟ್ಟ ಮೇಲೆ ಈ ಕಡೆಯಿಂದ 3 ಜನ ಬಂದು ಅಟ್ಯಾಕ್ ಮಾಡಿರೋದು. ಅವನು 11:15 ಎಲ್ಲಿದ್ದ ಅವನು? ಆ ಸ್ಪಾಟಿಗೆ ಎಷ್ಟೊತ್ತಿಗೆ ಬಂದ? ಏನಕ್ಕೋಸ್ಕರ ಬಂದ? ಅವ್ರ ಫ್ರೆಂಡ್ಸ್ ಇಬ್ಬರು ಯಾಕೆ ಡ್ರಾಪ್ ಮಾಡಿದ್ರು, ಇವ್ರು ಯಾಕೆ ಬಂದು ಅಟ್ಯಾಕ್ ಮಾಡಿದ್ರು ಅನ್ನೋದು ನಮಗೆ ಮಾಹಿತಿ ಬೇಕು. ಏನಕ್ಕೋಸ್ಕರ ಅವನು ಸಾಯಿಸಿದ್ರು? ಈಗ ಇವಾಗ ಫೋನೇ ಈಸ್ಕೊಂಡಿರ್ಲಿ, ಫೋನೇ ತಗೊಂಡಿರ್ಲಿ, 2000 ಈಸ್ಕೊಂಡಿರ್ಲಿ, ಮಾತು ಬೆರಿಬೇಕು. ಮಾತು ಬೇಡ್ದಿಲ್ಲ. ಬಂದಿದ ತಕ್ಷಣ ಆನ್ ಸ್ಪಾಟಲ್ಲೇ ಹೊಡೆದಿದ್ದಾರೆ ಅವನ್ನ. ನಮಗೆ CC ಕ್ಯಾಮ್ರಾನು ತೋರಿಸ್ತಾ ಇಲ್ಲ. ಅವರು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ಏನು ನಮ್ಮ ಫೋಟೋಸ್ ಏನು ಕೊಡ್ತಾ ಇಲ್ಲ. ಆರೋಪ ಅಂದ್ರೆ ಇಬ್ರು ಏನಕ್ಕೆ ತಂದ ಅವ್ನು ಬಿಟ್ರು, ಇವನ್ ಯಾಕೆ ಅಲ್ಲೋದ? ರಾಮನಗರ ಹೋಗ್ತೀನಿ ಅಂದವನು ಆ ಸ್ಪಾಟಿಗೆ ಏನಕ್ಕೆ ಹೋದ? ಇಬ್ರು ಡ್ರಾಪ್ ಏನಕ್ಕೆ ಮಾಡಿದ್ರು, 3 ಜನ ಏನಕ್ಕೆ ಕೊಡಿದ್ರು? ಅದೇ ಹುಡುಗಿದೇ ಇರೋದು ಸರ್. ಹುಡುಗಿಯಿಂದಾನೇ ಜಾಸ್ತಿ ಅವ್ನ ತಲೆ ಕೆಡಿಸ್ಕೊಂಡಿದ್ದು. ನಾನು ಹೇಳ್ದೆ ಬೇಡ ಕಣೋ, ಅವಳು ಎಷ್ಟು ನನಗಿನ್ನ ದೊಡ್ಡವಳು ಸರ್. ಅವಳು ನನಗಿನ್ನ ಅವನಿಗಿನ್ನ ದೊಡ್ಡವಳೆ. ಬೇಡ ಕಣೋ, ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ ನೀನ್ ಇರೋದಕ್ಕೇನೆ, ಅವಳು ಬೇಡ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ದುಡ್ಡು. ನನ್ನ ಹತ್ರನೂ ಕೇಳ್ತಿದ್ದ ಸರ್ ಅವನು, ದುಡ್ಡು 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 ಅಂತ. ಹುಡುಗ ಕೇಳ್ತಿದ್ದ ನಮ್ಗೆ. ಹುಡುಗಿನ ಹತ್ರ ಹುಡುಗಿ ಕೇಳ್ತಿದ್ದು. ವಿರೋಧ ಅಂದ್ರೆ ಅವ್ನು ಜಾಸ್ತಿ ಲವ್ ಮಾಡ್ತಿದ್ದ ಸರ್. ಆದ್ರೆ ಇತ್ತೀಚೆಗೆ ಅವ್ನು ಜಾಸ್ತಿ ಜಗಳ ಇತ್ತು. ಇತ್ತೀಚೆಗೆ ತೀರಾ ಸಣ್ಣ ಆಗ್ಬಿಟ್ಟಿದ್ದ. ಇದಕ್ಕೆ ಸೇರ್ಸ್ಕೊಂಡು ಅರ್ಬಲ್ ಲೈಫ್ ಸೇರ್ಸ್ಕೊಂಡು ಅವ್ನು ಬುದ್ಧಿ ಹೇಳ್ಕೊಂಡು ತಂಗಿ ಇದ್ದಾಳೆ, ತಂಗಿಗೆ ನಾಳೆ ದಿವಸ ಬೇರೆ ಕಡೆ ಮದುವೆ ಮಾಡ್ಬೇಕಲ್ಲ, ಇದಕ್ಕೋಸ್ಕರ ಇದೆಲ್ಲ ಬಿಟ್ಬಿಟ್ಟು ನೀನು ಹುಡುಗಿನೂ ಬೇಡ, ಯಾವುದು ಬೇಡ, ಅಡ್ಜಸ್ಟ್ ಆಗಲ್ಲ ನಮಗೆ ಅವರೆಲ್ಲ, ನಾನು ನೋಡಿ ಮಾಡ್ತೀನಿ ಅಂದ್ಬಿಟ್ಟು 1 ವಾರದಿಂದ ಅವ್ರ ಅಮ್ಮನ ಜೊತೆಲಿದ್ದ ಸರ್. ಗುರುವಾರ ಹೋಗಿ 11 ಗಂಟೆಗೆ ಅರ್ಬಲ್ ಲೈಫ್ ಕುಡ್ಕೊಂಡು ಬಂದು ಇವ್ನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು, ಅಮ್ಮ ನಾನು ಇಲ್ಲಿದ್ರೆ 10 ದಿವಸ ಎಲ್ಲನೂ ಹೋಗ್ತೀನಿ, ಇಲ್ಲಿದ್ರೆ ಏನನ್ನ ಮಾಡಿಬಿಡ್ತೀನಿ ಯಾರಿಗಾದ್ರು, ನಾನು ಇಲ್ಲಿ ಇರಲ್ಲಮ್ಮ 10 ದಿವಸ ಹೋಗ್ಬಿಟ್ಟು ಬರ್ತೀನಿ ನಾನು ಅಂದ್ಬಿಟ್ಟು ಮಾರ್ಕ್ಸ್ ಬಟ್ಟೆ ಬ್ರಷ್ ಎಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿರೋದು ಸರ್ ಅವ್ನು 11:15. ಪೊಲೀಸವ್ರ ಮೇಲೆ ಅಂದ್ರೆ ಹುಡುಗ ತಮ್ಮನ್ನ ಇಬ್ಬರು ಕರೆದು ಅರೆಸ್ಟ್ ಮಾಡ್ಬೇಕು ಅನ್ನೋದು ನಮ್ದು. ಇದು ಅವ್ರದ್ದು ಪಾತ್ರ ಇದೆ. ಈಗ ಸರ್ ಅವನು ಇವಾಗ ಇಲ್ಲೇ ಸಾಯಿಸ್ಬೋದಿತ್ತಲ್ಲ, ಅಲ್ಲೇ ಆ ಸ್ಪಾಟಲ್ಲೇ ಕೂತಿರೋನ್ ಯಾಕೆ ಸಾಯಿಸ್ಬೇಕು ಅನ್ನೋದು ನಮ್ಗಿದು. ಮನೆ ಹತ್ರನೇ ಸರ್, ಹುಡುಗಿ ಮನೆ ಹತ್ರ, ವಿನಾಯಕ್ ನಗರದಲ್ಲೇ ಆ ಹುಡುಗಿ ಇರೋದು. ಆ ಹುಡುಗಿ ಮನೆ ಹತ್ರನೇ ಅವ್ನು ಕೂತಿರೋ ಹುಡುಗ. ಇವಾಗ ಕೂತಿರೋರು ನಮ್ ಹೊಡೆದ್ರೆ ನಮ್ಗಿದ ಏನಾರ ರೀಸನ್ ಇರ್ಬೇಕಲ್ಲ ಸರ್. ಹುಡುಗಿ ಮನೆಗೆ ಹೋಗಿದ್ದಾನೆ ಫ್ರೈಡೆ 11:15 ಅವ್ರ ಅಮ್ಮನ್ ಡ್ರಾಪ್ ಮಾಡ್ಬಿಟ್ಟು ಮನೆಗೆ, ಬೆಳಗ್ಗೆ 11:15 ಡ್ರಾಪ್ ಮಾಡಿ ಸ್ನಾನ ಮಾಡಿ ಇವ್ನು ಪ್ಯಾಕ್ ಎಲ್ಲ ಮಾಡ್ಕೊಂಡು ಹುಡುಗಿ ಮನೆಗೆ ಹೋಗಿದ್ದಾನೆ. ಫೋನು ಕೊಟ್ಟಿದ್ದಾನೆ ಅವಳಿಗೆ, 400 ಅಮೌಂಟು ಕೇಳಿದ್ದಾನೆ ಅವಳ ಹತ್ರ. ಅವಳು ಇಲ್ಲ ಅಂತ ಹೇಳಿದಾಳೆ. ಆದ್ರೆ 11:15 ಅವನು ಅಲ್ಲೇ ಇದ್ದ ಅಂತ ನಮ್ಗೆ ಡೌಟು. ನೈಟ್ ಆದ್ಮೇಲೆ ಅಲ್ಲಿ ಬಂದವನೆ. ಏನಕ್ಕೆ ಬಂದ? ಹುಡುಗರು ಬಂದು ಡ್ರಾಪ್ ಮಾಡಿದಾರಂತೆ ಇಬ್ರು, ಅವ್ನ ಫ್ರೆಂಡ್ಸೇ ಡ್ರಾಪ್ ಮಾಡಿ ಹೋದ್ಮೇಲೆ ಇವ್ 3 ಜನ ಅಟ್ಯಾಕ್ ಮಾಡಿರೋದು.